ಈ ವಿಡಿಯೋ ತುಂಬ ಸ್ಪೆಷಲ್ಲು ನೋಡಿ. ಕಲ್ ಥರ ಇದೆ, ಇದು ಸಾಫ್ಟ್ ರಾಕ್ ಅಂತಲೇ ಹೇಳ್ಬೋದು. ಇದು ಶುದ್ಧೀಕರಣ ಮಾಡಿದ ತಕ್ಷಣ ಈ ಥರ ಆಗೋಗುತ್ತೆ ನೋಡಿ. ಇದಕ್ಕೂ ಎಷ್ಟು ವ್ಯತ್ಯಾಸ. ಶುದ್ಧೀಕರಣ ಮಾಡಿದ ತಕ್ಷಣ ಈ ಥರ ಆಗೋಗುತ್ತೆ ಇದು. ಸೊ ಏನು ಜಾದು ಮಾಡುತ್ತೆ ಇದಂತೂ. ಇದೊಂದು ಕಲ್ ತಂದಿಟ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಬಂಗು, ಪಿಗ್ಮೆಂಟೇಷನ್ ಆಗಿರ್ಬೋದು, ಸ್ಕಿನ್ ಟ್ಯಾನ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ರಾಮಬಾಣ ಈ ಕಲ್ಲು ಅಂತಲೇ ಹೇಳ್ಬೋದು. ಇವತ್ತಿನ ವೀಡಿಯೋಗೆ ಹೋಗೋಣ. ಇವತ್ತಿನ ವೀಡಿಯೋಲ್ಲಿ ಒಂದು ಸ್ಪೆಷಲ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ. ಏನು ಅಂದರೆ, ನನ್ನ ಆಯಿಲ್ ಮತ್ತು ಶ್ಯಾಂಪೂ ಯೂಸ್ ಮಾಡಿದ ಭಾಗ್ಯವತಿ ಮ್ಯಾಮ್ DVG ರೋಡ್ ಬಸವನಗುಡಿ. ಅವರು ನನ್ನ ಹತ್ರ ಆಯಿಲ್ ಮತ್ತು ಶ್ಯಾಂಪೂ ತೊಗೊಂಡ್ರು, ಆಯಿತಾ. ಆಗ ತಗೊಂಡ ಪ್ರೋಸೆಸ್ಸಲ್ಲಿ ನಾನು ಅವ್ರ ಜೊತೆ ಮಾತಾಡಿದುಂಟು ಪರ್ಸ್ನಲ್ ಆಗಿ. ಅವರು ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ವಿ ಎಕ್ಸ್ಚೇಂಜ್ ಸರ್ಟನ್ ವರ್ಡ್ಸ್, ಆಯಿತಾ. ಕೆಲವು ವಿಷಯಗಳನ್ನ ವಿ ಹ್ಯಾವ್ ಡಿಸ್ಕಸ್ಡ್. ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರದ್ದು ಮೇಕಿಂಗ್ ಆಗಿರ್ಬೋದು, ಅದೆಲ್ಲ ಮ್ಯಾಮ್ ಜೊತೆ ನಾನು ಮಾತಾಡಿದ್ದೀನಿ. ಅವರು ಚೆನ್ನಾಗಿ ಮಾತಾಡ್ತಾರೆ, ಆತ್ಮೀಯತೆ ಇದೆ ಅವ್ರಿಗೆ, ಓಕೆನಾ. ಅದೊಂದು ಅವ್ರು ನನ್ನ ಶ್ಯಾಂಪೂ ಇದೆಲ್ಲ ತೊಗೊಂಡು ನಾನು ಸ್ವಲ್ಪ ಬ್ಯುಸಿ ಇದ್ದರಿಂದ ಫೀಡ್ಬ್ಯಾಕ್ ಕೇಳೋಕ್ಕೆ ಮರ್ತು ಹೋಗಿದ್ದೀನಿ. ಬಟ್ ಮ್ಯಾಮೇ ನನಗೆ ಕಮೆಂಟ್ ಹಾಕಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಮ್ಯಾಮ್ದು ಬ್ಯಾಕ್ಗ್ರೌಂಡು ಫುಲ್ ಆಯುರ್ವೇದಿಕ್ ಡಾಕ್ಟರ್ಸ್. ನಾನು ಫೋನಲ್ಲಿ ಮಾತಾಡಿದೆ ಅಂದಲ್ಲ, ಅವಾಗ ನನಗೆ ಅದೇ ಹೇಳಿದ್ದು, ಹಿಮಾ ನಾನು ನಿಮ್ಮ ಹತ್ರ ಈ ಪ್ರಾಡಕ್ಟ್ಸ್ ತೊಗೋತಾ ಇದ್ದೀನಿ. ನಮ್ಮ ಮನೇಲಿ ಫುಲ್ ಆಯುರ್ವೇದಿಕ್ ಬ್ಯಾಕ್ಗ್ರೌಂಡು ಡಾಕ್ಟರ್ಸ್ ನಾವು, ನಮ್ಮ ಫ್ಯಾಮ್ಲಿ. ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದಾರೆ ಮ್ಯಾಮ್, ಆಯಿತಾ. ಸೊ ನನಗೆ ಅವಾಗ ಖುಷಿ ಆಯಿತು. ಅಯ್ಯೋ, ಆಯುರ್ವೇದಿಕ್ ಡಾಕ್ಟರ್ಸ್ ಅವರೆಲ್ಲ ಅವ್ರು ನನ್ನ ಪ್ರಾಡಕ್ಟ್ಸ್ ಇದು ಮಾಡ್ತಿದ್ದಾರೆ, ಅವ್ರ ಫ್ಯಾಮ್ಲಿಯಿಂದ ಒಬ್ಬರು ತೊಗೋತಿದ್ದಾರೆ. ಸೊ ಇವಾಗ ರಿವ್ಯೂ ಕೊಟ್ಟಿರೋದ್ರಿಂದ ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇನ್ನೂ ಖುಷಿ ಆಯಿತು. ಇಟ್ಸ್ ಜಸ್ಟ್ ಎ ಮೋಟಿವೇಶನ್, ಆಯಿತಾ. ಸೊ ಯಾವುದು ಓವರ್ ಆಫ್ ಎ ಟೈಮ್ ಸಡನ್ ಇನ್ಸ್ಟೆಂಟ್ ಆಯುರ್ವೇದ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್, ಆಯಿತಾ. ನಿನ್ನೆ ವೀಡಿಯೋಗೂ ಅಷ್ಟೇ ನಾನು ಮಾಡಿದಾಗ ಇಂಡಿಗೋ ಪೌಡರ್ ಅಥವಾ ಇಂಡಿಗೋ ಎಲೆಗಳು ಇಟ್ಸ್ ನಾಟ್ ಎ ಕೆಮಿಕಲ್, ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದನ್ನು, ಆಯಿತಾ. ಸೊ ಇಟ್ ಇಸ್ ಇವಾಗ ಮೆಹಂದಿ ಎಲ್ಲ ಹೆಂಗೆ ನಮಗೆ ಸಿಗುತ್ತೆ ಗಿಡದಲ್ಲಿ, ಇಂಡಿಗೋ ಇಸ್ ಆಲ್ಸೋ ಎ ಲೀಫ್, ಆಯಿತಾ. ಸೊ ಅದು ಎಲೆಗಳು ಸಿಗುತ್ತೆ ನಮಗೆ. ಅದನ್ನು ಒಣಗಿಸಿ ಪುಡಿ ಮಾಡಿರೋಂಥ ಪ್ರೋಸೆಸ್ ನೆನ್ನೆದು. ಅದಕ್ಕೂ ಒಂದು ಎರಡು ಮೂರು ನೆಗೆಟಿವ್ ಇದೆ. ಸೊ ಇಟ್ಸ್ ಲೆಫ್ಟ್ ಟು ದೆಮ್. ಅವ್ರು ಮಾಡಿದ್ರೆ ಅವ್ರಿಷ್ಟ. ಯಾಕಂದ್ರೆ ನಾನು ಹೋಗಿ ಅವ್ರಿಗೆ ಹಚ್ಚೋಕ್ಕಾಗಲ್ಲ, ರೈಟ್. ಇಟ್ಸ್ ಇನ್ ದೇರ್ ಹ್ಯಾಂಡ್ಸ್. ಇನ್ಸ್ಟೆಂಟ್ ಅಂದರೆ ದಯವಿಟ್ಟು ಹೇಮನಗರ್ ಚಾನಲಲ್ಲಿ ಇನ್ಸ್ಟೆಂಟ್ ಇಲ್ಲ. ಇಟ್ ವಿಲ್ ವರ್ಕ್, ಇಟ್ ವಿಲ್ ಟೇಕ್ ಟೈಮ್, ಆಯಿತಾ. ನಾನು ಹಿಂಗೆ ಮ್ಯಾಜಿಕ್ ಆಗುತ್ತೆ, ಹಿಂಗೆ ಮ್ಯಾಜಿಕ್ ಐ ಕಾಂಟ್ ಟೆಲ್. ಸೊ ನನಗೆ ಇವಾಗ ನನ್ನ ಶ್ಯಾಂಪೂ ಆಗಿರ್ಬೋದು ಮತ್ತು ಆಯಿಲ್ಗೆ ಒಳ್ಳೆ ಫೀಡ್ಬ್ಯಾಕ್. ಒಂದು ಆಯುರ್ವೇದಿಕ್ ಫ್ಯಾಮಿಲಿ ಡಾಕ್ಟರ್ಸ್ ಅವ್ರ ಕುಟುಂಬದಿಂದನೇ ಬಂದಿದೆ. ಎಸ್, ಇದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಬೇಕಾ ಬ್ಲೆಸ್ಸಿಂಗ್ಸು? ಭಗವಂತನ ಬ್ಲೆಸ್ಸಿಂಗ್ ಇದೆ. ನಾನು ನೆನ್ನೆನೇ ಹೇಳಿದೆ, ನೀವೆಲ್ಲ ನನಗೆ ಕಣ್ಣಿಗೆ ಕಾಣ್ದಿರೋ ದೇವರು, ಆಯಿತಾ. ಕೆಲವ್ರು ಹೇಳ್ತಾರೆ ಹೇಮ ಫೋನ್ ಎತ್ತಲ್ಲ ಅಂತ. ನೋಡಿ, ಬ್ಯುಸಿ ಇರುವಾಗ ಡಿಫ್ರೆಂಟಾಗಿ ಫೋನ್ ಎತ್ತಲ್ಲ ನಾನು. ಮಧ್ಯಾಹ್ನದೊತ್ತು ಫೋನ್ ಎತ್ತಲ್ಲ ನಾನು, ಅದರ್ವೈಸ್ ಐ ವಿಲ್. ಮತ್ತು ಥರ್ಡ್ ಪಾಯಿಂಟ್ ಬರೋದಾದರೆ, ಸುಮಾರು ಜನ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇಟ್ ವಿಲ್ ಟೇಕ್ ಟೈಮ್, ಇಟ್ ವಿಲ್ ವರ್ಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮನಗರ್ ವ್ಲಾಗ್ಸ್. ನಾನು ಹೇಮ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದೊಂದು ಫೀಡ್ಬ್ಯಾಕು ಹೇಮನಗರ್ ಪುಟ್ಟ ಮೆಟ್ಲತ್ತಕ್ಕೆ ದಾರಿಯಾಗುತ್ತೆ. ನಾನು ಯಾರೋ, ನೀವು ಯಾರೋ, ನೀವು ದುಡ್ಡು ಕೊಡ್ತೀರಾ, ನಾನು ಪ್ರಾಡಕ್ಟ್ ಕೊಡ್ತೀನಿ. ಅದ್ರ ಮೀರಿ ಬಾಂಧವ್ಯ ಇದೆ ನೋಡಿ. ಅದು ಕೆಲವರಲ್ಲಿ ಮಾತ್ರ ನಾನು ಕಂಡಿರೋದು ಯೂಟ್ಯೂಬಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಭಾಗ್ಯವತಿ ಮ್ಯಾಮ್ ಆಗಿರ್ಬೋದು, ನನಗೆ ಸಿಕ್ಕಿರೋ ನಾಗರತ್ನ ರಮೇಶ್ ಮ್ಯಾಮ್ ಆಗಿರ್ಬೋದು, ಆರತಿ ರಮೇಶ್ ಮ್ಯಾಮ್ ಆಗಿರ್ಬೋದು, ಪುಷ್ಪಾ ಮ್ಯಾಮ್ ಆಗಿರ್ಬೋದು. ಪುಷ್ಪಾ ಮ್ಯಾಮ್ ಹತ್ರ ಪ್ರತಿದಿನ ಮಾತಾಡ್ತೀನಿ, ತುಮಕೂರವ್ರ ಹತ್ರ. ಐದರ್ ವಾಯ್ಸ್ ಮೆಸೇಜ್ ಇರುತ್ತೆ, ನಾರ್ಮಲ್ ಕಾಲ್ ಇರುತ್ತೆ. ಸೊ ಅದರ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅಂದರೆ ಪ್ರಾಡಕ್ಟ್ಸು, ಯೂಟ್ಯೂಬರು ದುಡ್ಡು ಬಿಟ್ಟು ದರ್ ಇಸ್ ಎ ಸಮಥಿಂಗ್ ಅಲ್ವಾ, ಒಂದು ಕನೆಕ್ಷನ್. ಹೌದು, ಇವ್ರ ಹತ್ರ ಪ್ರಾಡಕ್ಟ್ ಏನೋ ನಮ್ಗೆ ಈ ಥರ ಅಲರ್ಜಿ ಆಯಿತು, ಪುಷ್ಪಾ ಮ್ಯಾಮ್ ಅಂತ ಹೇಳ್ತಾರೆ, ಮ್ಯಾಮ್ ಈ ಥರ ಆಯಿತು, ನಾನು ಈ ಥರ ಕ್ರೀಮ್ ಹಾಕಿದೆ, ಹಿಂಗಾಯಿತು. ಸೊ ದಟ್ ವಿಲ್ ಬಿ ದ ಏನಂತೀವಿ, ಒಂದು ಬಾಂಡಿಂಗ್. ನಾನು ಯೂಟ್ಯೂಬರಪ್ಪ, ನಾನು ಹಾಕ್ಕೊಂಡು ಹೊಟ್ಟೋಗ್ತೀನಿ ವೀಡಿಯೋ, ಆ ಥರ ನಾನಲ್ಲ. ಸೊ ನಾನು ನನ್ನ ಪ್ರಾಡಕ್ಟ್ನ ತೊಗೊಂಡಾಗ ಐ ವಿಲ್ ಎಕ್ಸ್ಪ್ಲೈನ್ ದಮ್ ಕ್ಲಿಯರ್ಲಿ. ಇದು ಸೈಡ್ ಎಫೆಕ್ಟ್ಸ್ ಆಗ್ತಿದೆಯೋ ವಿ ವಿಲ್ ಸ್ಟಾಪ್ ದಟ್. ಇದೆಲ್ಲ ನಡೆದಿದೆ. ಸೊ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೊಟ್ಟೋಗುತ್ತೆ. ಆ ಥರ ರೀಲೆಲ್ಲ ಬಿಡಲ್ಲ ನಾನು. ಮುಲ್ಲತಿ ಪೌಡ್ರ್ ಆದರೆ ಮಾತ್ರ ಸೋಪ್ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನಿಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಕೂತಿಲ್ಲ. ಆಮೇಲೆ ಇನ್ನು ಕೆಲವ್ರು ಕಮೆಂಟ್ ಹಾಕ್ತಾರೆ, ಯು ಟಾಕ್ ಟೂ ಮಚ್ ಅಂತ. ಸರ್ ಮೇಡಮ್, ನಿಮ್ಮ ಕೈಲಿದೆ ಮೊಬೈಲು, ಸ್ಕ್ರೋಲ್ ಮಾಡ್ಕೊಂಡು ಹೋಗಿ. ನೀವು ನನ್ನ ಪ್ರಾಡಕ್ಟು ತೊಗೊಂಡಿಲ್ಲ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಸುಮ್ಮನೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಾ ಬಂದಿಲ್ಲಿ? ನಾನು ಇಲ್ಲಿ ಕೂತಿರೋದು ನಮ್ಮ ಸಬ್ಸ್ಕ್ರೈಬರ್ ಹೇಳೋದಕ್ಕೆ, ಆಯಿತಾ. ನನ್ನ ಪ್ರಾಡಕ್ಟ್ ತೊಗೊಂಡಿರ್ತಾರಲ್ಲ, ಕೊಟ್ಟಾಯಿತು ಹೋಗ್ಬಿಡಲಿ ಅವರು, ಆ ಥರ ಇಲ್ಲ. ಅವ್ರ ಹಿಂದೆ ಕೂತ್ಕೊಂಡಿದ್ದು ಯಾರೋ ಒಬ್ಬರು ನಂಗೆ ಹಾಕಿದರು, ಯು ಟಾಕ್ ಟೂ ಮಚ್ ಅಂತ. ಸರ್, ಯಾರೋ ಒಬ್ಬರು ಜೆನ್ಸು, ನಿಮ್ಮ ಕೈಲೇ ಮೊಬೈಲ್ ಇದೆ, ನನ್ನ ಕೈಲಿಲ್ಲ ಅಲ್ವಾ. ಬೆರಳುಗಳು ನಿಮಗೆ ಅಟ್ಯಾಚ್ ಆಗಿದೆ ಅಲ್ವಾ ಕೈಗೆ, ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಆರಾಮಕ್ಕೆ. ವೈ ಡು ಯು ವೇಸ್ಟ್ ಟೈಮ್ ಇನ್ ಅನ್ನೆಸರಿ ಲಿಸ್ನಿಂಗ್ ಟು ಸಮ್ವನ್ಸ್ ಟಾಪಿಕ್ ಅಲ್ವಾ. ನಾ ಇಲ್ಲಿ ಕೂತಿರೋದು ರಿಸಲ್ಟ್ಸ್ ಹೇಳೋಕ್ಕೆ, 4 ಜನಕ್ಕೆ ಒಳ್ಳೆಯದಾಗಲಿ ಅಂತ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಪ್ಲೀಸ್
ಬಲವಂತನೇ ಇಲ್ಲ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆನಾ? ಡೈರೆಕ್ಟಾಗಿ ಹೇಳ್ತೀನಿ, ಯಾಕಂದರೆ ಒಂದು 2-3 ನೆಗೆಟಿವ್ ಕಮೆಂಟ್ ಬಂದಿದೆ ಜೆಂಟ್ಸ್ದು. ಸೊ ಅಲ್ವಾ, ನಾವು ಹೋಗಿ ನಿಮ್ಮ ಚಾನಲಲ್ಲಿ ಆ ಥರ ಎಲ್ಲ ಹಾಕಲ್ಲ ಅಲ್ವಾ, ಬಿಕಾಸ್ ವಿ ಆರ್ ವೆರಿ ಡಿಗ್ನಿಫೈಡ್. ಆಮೇಲೆ ಟೈಮೂ ಇಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಬರೋದಾದರೆ ನೋಡಿ, ಇದು ಜಾದು ಮಾಡೋಂಥ ಕ್ರೀಮ್. ಇದನ್ನು ಶುದ್ಧೀಕರಣ ಮಾಡೋದ್ರಿಂದ ಬಂತು. ಏನಿದು ನಾನು ವೀಡಿಯೋಲಿ ಹೇಳಿರ್ತೀನಿ, ಆಯಿತಾ? ಸೊ ಅದನ್ನು ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ಇದು ಒಂದು ರಾಕ್ ಅಂತ ಹೇಳ್ಬೋದು, ಸಾಫ್ಟ್ ರಾಕ್. ಈ ಸಾಫ್ಟ್ ರಾಕ್ನ ಯೂಸ್ ಮಾಡಿ ಈ ಥರ ಮಾಡಿರೋ ಅದ್ಭುತವಾದ ಕ್ರೀಮ್. ಓಕೆ, ಈ ಸಾಫ್ಟ್ ರಾಕ್ನ ಯಾವ ರೀತಿ ಮೆಲ್ಟ್ ಮಾಡಿದೆ ಅಂತ ಇವತ್ತಿನ ವೀಡಿಯೋ ಸ್ಪೆಷಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಏನೇನಕ್ಕೆ ಉಪಯೋಗಿಸ್ಬೋದು, ಯಾರ್ಯಾರು ಉಪಯೋಗಿಸ್ಬೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೀವು ಕೇಕೆಲ್ಲ ಮಾಡಬೇಕಾದ್ರೆ ಎಕೋ ಪೇಪರ್ ಯೂಸ್ ಮಾಡ್ತಿರಲ್ಲ, ಆ ಪೇಪರ್ನ ತಗೋತಾ ಇದ್ದೀನಿ. ಇದಿಲ್ಲ ಅಂದರೆ ನ್ಯೂಸ್ ಪೇಪರ್ ತೊಗೋಬೇಡಿ, ಯಾವುದು ಪ್ರಿಂಟೆಡು ಮತ್ತು ಬರ್ದಿರೋದೆಲ್ಲ ಬೇಡ, ಯಾಕಂದರೆ ಕಾರ್ಬನ್ ಇರುತ್ತೆ. ಅದರಲ್ಲಿ A4 ಸೈಜ್ದು ಶೀಟ್ ತೊಗೊಳ್ಳಿ ಅಥವಾ ಬೇಕಿಂಗ್ ಪೇಪರ್ ತೊಗೊಳ್ಳಿ. ಓಕೆ, ಇದು ಫಸ್ಟ್ ಸ್ಟೆಪ್. ಸ್ಟೆಪ್ ನಂಬರ್ 2, ಒಳ್ಳೆ ಬ್ರ್ಯಾಂಡಿನ ಕೇಸರಿ. ಓಕೆ, ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ. ಓಕೆ, ಒಳ್ಳೆ ಬ್ರ್ಯಾಂಡಿನ ಕೇಸರಿ ತೊಗೊಂಡಿದ್ದೀನಿ. ನಾನು ಲಯನ್ಸ್ ಡೇಟ್ ಯಾವಾಗಲೂ ಅಡುಗೆಗೂ ಅಷ್ಟೇ, ಮುಖಕ್ಕೂ ಅಷ್ಟೇ, ನನ್ನ ಪ್ರಾಡಕ್ಟ್ಸ್ಗೂ ಅಷ್ಟೇ ಲಯನ್ ಡೇಟ್ಸೇ ಯೂಸ್ ಮಾಡೋದು, ಯಾವುದು ಪ್ರಮೋಷನ್ ಅಲ್ಲ. ಇದು ಫೋಲ್ಡಿಂಗ್ ಮೆಥಡು ತುಂಬ ಮುಖ್ಯ ಆಗುತ್ತೆ. ಇದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈ ಕಡೆ ಟಾಪ್ ಲೇಯರಲ್ಲಿ 2 ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಬಟ್ ಡೌನ್ ಲೇಯರು, ಬಾಟಮ್ ಲೇಯರ್ ಇದೆಯಲ್ಲ, ಅದು ಬರೀ ಒಂದೇ ಫೋಲ್ಡಿಂಗ್ ಇದೆ. ಅದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ, ಯಾಕಂದರೆ ಇದನ್ನು ನಾನು ಐರನ್ ಬಾಣಲಿಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಏನೇಮಾ ಡೈರೆಕ್ಟಾಗಿ ಸ್ಯಾಫ್ರೆನ್ ರೋಸ್ಟ್ ಮಾಡ್ಕೋತಾ ಅಂದರೆ ಆ ಥರ ಯಾವುದೂ ಇಲ್ಲ, ಡೈರೆಕ್ಟಾಗಿ ಮಾಡಿಕೊಡ್ದು. ಓಕೆ, ನೋಡಿ ಇಲ್ಲಿ ಒಂದೇ ಪದರ ಇರಬೇಕು. ಓಕೆ, ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 3 ಇದು. ಈಗ ಐರನ್ ತವನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಹೈ ಫ್ಲೇಮ್ಗೆ ಇಟ್ಟಿದ್ದೀನಿ. ಮೀನ್ ಟೈಮ್ ಇದೊಂದು ಬೌಲ್ ತೊಗೊಂಡಿದ್ದೀನಿ. ನಿರ್ಮಲ್ ಬ್ರ್ಯಾಂಡ್ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಮತ್ತು ಇದು ನಿಮಗೆಲ್ಲ ಅಂಗಡಿಲೂ ಸಿಕ್ಬಿಡುತ್ತೆ, ಆಯುರ್ವೇದಿಕ್ ಅಂಗಡಿಲಿ. ಇದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಕಲ್ ಥರ ಇದೆ, ಇದು ಸಾಫ್ಟ್ ರಾಕ್. ಇದೇನು ಅಂತ ಹೇಳ್ತೀನಿ. ದಪ್ಪಕ್ಕೆ ಇದೆ ಇದು. ಮತ್ತು ಇದು ಶ್ರೀಗಂಧ. ಆಯಿತಾ? ಸುಮಾರು ಜನಕ್ಕೆ ಇವಾಗ ಇದೇನು ಅನ್ನೋದು ಕೇಳ್ತೀರ, ಅದನ್ನು ನಾನು ವೀಡಿಯೋಲಿ ಹೇಳ್ತಾ ಹೋಗ್ತೀನಿ. ಇದು 3 ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕ್ತೀನಿ. ತವ ಚೆನ್ನಾಗಿ ಕಾದಿದೆ, ಈಗ ಆಫ್ ಮಾಡ್ಕೋತೀನಿ. ನೋಡಿ, ಇದನ್ನು ಈ ಕಡೆ ಇದೆ ಕೇಸರಿ, ಇದನ್ನು ಡೌನ್ ಪಾರ್ಟ್ ಇಟ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ಹಿಂಗಿಟ್ಟು ಒಂದು 2 ನಿಮಿಷ ನೋಡಿ, ಈ ಥರ ತುಂಬ ಕಾವಿದೆ. ಓಕೆ, ನಿಮ್ಗೆ ಇಷ್ಟಕ್ಕೆ ರಿಸಲ್ಟ್ ನೋಡಿ ಯಾವ ಕಲರ್ ಆಗಿದೆ ಕಾಣ್ತಿದೆಯಲ್ಲ, ಇಷ್ಟೇ ಸಾಕು. ಈಗ ಆಫ್ ಮಾಡ್ಕೊಂಬಿಡ್ತೀನಿ. ಈ ಟೈಮಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ. ಒಂದು 2 to 3 ಮಿನಿಟ್ಸ್ ಆದರೆ ಅದು ಕರಗಿಬಿಡುತ್ತೆ ಇದ್ರ ಜೊತೆಗೆ. ಆಯಿತಾ? ಈ ಥರ ಸಾಫ್ಟ್ ರಾಕ್ ಅದು. ನಿಮ್ಮ ಜೊತೆ ಶೇರು ಮಾಡ್ತೀನಿ ಅದು ಕರಗೋದು. ಆಯಿತಾ? ಈ ಥರ ಮಾಡ್ತಾರೆ. ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದು ರೆಸ್ಟ್ ಮಾಡಲಿ. ನೋಡಿ, ನಾವು ಹಾಕ್ದಾಗ ಹೆಂಗಿತ್ತು, ಈಗ ಎಷ್ಟು ಚಿಕ್ಕ ಚಿಕ್ಕ ಪೀಸ್ ಥರ ಆಗಿದೆ. ಓಕೆ, ಇದು ಒಂದು ಕಡೆ ಇರಲಿ. ಈಗ ಪುಟಾಣಿ ತಗೋತೀನಿ, ಡ್ರೈ ಆಗಿರಲಿ. ಸೊ ನೋಡಿ ಇದು ಹೆಂಗಾಗಿದೆ ಅಂತ. 1 ನಿಮಿಷ ಇಟ್ಟಿದ್ದು ಕಲರ್ ನೋಡಿ, ಇದು ಚೆನ್ನಾಗಿ ಕಾದಿರಬೇಕು. ನೋಡಿ, ಈಗ ಇದನ್ನು ಹಾಕೋತಾ ಇದ್ದೀನಿ ಕೇಸರಿನ ಕಂಪ್ಲೀಟಾಗಿ. ನೋಡಿ, ಎರಡೇ ನಿಮಿಷ.
ಚೆನ್ನಾಗಿ ಅದು ಶುದ್ಧೀಕರಣ ಆಗಿದೆ ಕೇಸರಿನೂ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಡಿ, ಫ್ರೀಝರಲ್ಲ, ಆಯಿತಾ? ಆವಾಗಲೇ ಕಲ್ತರ ನೋಡಿ, ಇದು ಹಾಕಿದೆ ಅಲ್ವಾ ನಿಮ್ಮ ಎದುರಿಗೆ ಪೀಸ್ ಮಾಡಿ ಹಾಕ್ತೆ ಇದನ್ನು. ನೋಡಿ ಯಾವ ಥರ ಆಗಿದೆ ಪೇಸ್ಟ್. ಓಕೆನಾ? ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮನಾಗ್ರೇಜ್ ಬ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇದು. ಓಕೆ, ಫಸ್ಟ್ ಸ್ಟೆಪ್ ಮುಖನ ವಾಶ್ ಮಾಡಿರಬೇಕು. ಸೆಕೆಂಡ್ ಸ್ಟೆಪ್ ನಾ ಹೇಳಿರೋ ಪ್ರೊಸೀಜರು ಪ್ರತಿಯೊಂದು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು ನಿಮಗೆ. ಥರ್ಡ್ ಸ್ಟೆಪ್ ಇದನ್ನು ಹಚ್ಕೊಂಡು ಬಿಸಿಲಿಗೆ ಹೋಗೋಂಗಿಲ್ಲ. ಓಕೆ, ನೀಟಾಗಿ ಅಪ್ಲೈ ಮಾಡಿ. ಓಕೆ, ಒಂದು 5 to 6 ಮಿನಿಟ್ಸ್ ಇರ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟು ಕೇಳಿಸಿದೆ ಲೆಟ್ ಮೀನು, ಆಯಿತಾ? ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ ನೋಡಿ, ಅವ್ರಿಗೆ ಸಂಬಂಧನೇ ಪಟ್ಟಿರಲ್ಲ ರೀ ಈ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ, ಬಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಯೂಶಲಿ ಏನು ಮಾಡ್ತೀವಿ ಗೊತ್ತಾ, ನೆಗ್ಲೆಕ್ಟ್ ಮಾಡಿಬಿಡ್ತೀನಿ. ಬಟ್ ಯು ಟಾಕ್ ಟೂ ಮಚ್ ಆ ಥರ ಎಲ್ಲ ಯಾರಿಗೂ ಹಾಕಕ್ಕೆ ಹೋಗ್ಬಿಡಿ, ಯಾವುದೇ ಯೂಟ್ಯೂಬರ್ಗೆ. ಇಟ್ಸ್ ದೇರ್ ಲಾಯಲ್ ಪ್ರಯಾರಿಟಿ. ಅವರು ವೀಡಿಯೋಲಿ ಮಾತಾಡೋದಾಗಿರ್ಬೋದು, ಅವರು ಎಕ್ಸ್ಪ್ಲನೇಷನ್. ಇವಾಗ ನಾನು ಕಸ್ತೂರಿ ಅರ್ಶಿನ ಇದೇನು ಅಂತ ನಾನು ಹೇಳಿಲ್ಲ ಅಲ್ವಾ, ಅದನ್ನು ಬಂದು ನೀವು ಟಾಕ್ ಟು ಮಚ್ ಅಂದರೆ ಇಟ್ ಡಸಂಟ್ ಲುಕ್ ನೈಸ್. ಯೂಶ್ವಲಿ ನಾನು ಈ ಥರ ಹೇಳಲ್ಲ, ಬಟ್ ಒಂದು 2-3 ಜೆಂಟ್ಸು ಶೋಭೆ ತರಲ್ಲ ಅವ್ರಿಗೆ. ಯು ಹ್ಯಾವ್ ಎ ಡಿಗ್ನಿಟಿ ಅಲ್ವಾ. ಸೊ ಓಕೆ, ಸೊ ಇದೊಂದು ಡ್ರೈ ಆಗಲಿ, ಆಮೇಲೆ ನಾನು ಹೇಳ್ತೀನಿ ಏನದು ಸ್ಟೋನು ಅಂತ. ಸಾಫ್ಟ್ ರಾಕ್ ಅದು, ಸ್ಟೋನ್ ಅಂದರೆ ಗಟ್ಟಿ ಇರುತ್ತೆ. ದಿಸ್ ಇಸ್ ಎ ಸಾಫ್ಟ್ ರಾಕ್. ಆಲ್ಮೋಸ್ಟ್ 6 to 7 ಮಿನಿಟ್ಸ್ ಆಗಿದೆ. ನೀವು ನಿರ್ಮಲ್ ಬಿಟ್ಟು ಬೇರೆ ಕಸ್ತೂರಿ ಅರಿಶಿನ ಹಾಕಿದ್ರೆ ನಿಮಗೆ ಮುಖ ಸ್ಟೈನ್ ಆಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ಓಕೆ, ಸೊ ನಾ ಹೇಳ್ತೀನಿ 5 to 6 ಮಿನಿಟ್ಸ್. 5 to 6 ಮಿನಿಟ್ಸೇ ಇರಲಿ, ಅದು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಟೈಮಿಂಗ್ಸು. ಓಕೆ, ನಾವು ಮುಖನ ಎಲ್ಲೋ ಮಾಡೋಕ್ಕೆ ಕೂತಿಲ್ಲ, ಮುಖದಲ್ಲಿ ಬಂಗನ ತೆಗಿಯೋಕ್ಕಿದ್ದೀವಿ. ಆಮೇಲೆ ಸೈಮಲ್ಟೇನಿಯಸ್ ಆಗಿ ಆಮ್ಲ, ನಿಮಗೆ ಬಿ ಪಿ ಥೈರಾಯ್ಡ್ ಏನೂ ಇಲ್ಲಾಂದರೆ ಆಮ್ಲ ತಗೊಳ್ಳಿ. ಕರ್ಬೇವಿನ ಸೊಪ್ಪನ್ನ ಯಥೇಚ್ಛವಾಗಿ ಪುಡಿ ಮಾಡಿಕೊಂಡು ತಿನ್ನಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೋತೀವಿ. ಓಕೆ ನೋಡಿ, just observe the clarity of skin. Just observe the clarity of skin. ಎಷ್ಟೊತ್ತಿದೆ? 5 ನಿಮಿಷ ಇದೆ. ಏನೇನು ಹಾಕ್ತೆ? ಆ ಕಲ್ಲು, ಆ ಸಾಫ್ಟ್ ರಾಕ್ ಏನು ಗೊತ್ತಾ, ಮುಲ್ತಾನಿ ಮಿಟ್ಟಿ. ಮುಲತಿ ಅಲ್ಲ, ಮುಲ್ತಾನಿ ಮಿಟ್ಟಿ. ನಮಗೆ ಅಂಗಡಿಲಿ ಸಿಗೋ ಪೌಡರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಸೊ ದೂರದಿಂದ ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತಿದೆ. ನೋಡಿ, ಓಕೆ, ಮತ್ತೇನು ವೀಡಿಯೋ ಅಲ್ಲೇ ಮುಗಿಸಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೆನ್ನೆ ಹೇಳ್ಕೊಡ್ನಲ್ಲ ಇಂಡಿಗೋ ಮತ್ತು ಬನಾನಾ ಸ್ಟೆಮ್ದು, ಅದು ವಾರಕ್ಕೆ ಒಂದು ಸಲ ಮಾಡಿದ್ರೆ ಸಾಕು ನೀವು, ಅಥವಾ 20 ಡೇಸ್ಗೆ ಒಂದು ಸಲ ಮಾಡೋದು ಸಾಕು. ವಾರಕ್ಕೆ ಒಂದಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಮಂತ್ಲಿ ಒನ್ಸ್ ಆರ್ ಟ್ವೈಸ್, ಅದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಈವನ್ ಆಫ್ಟರ್ 45 ನಿಮಗೆ ಕೊಲಾಜನ್ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಕಿನ್ನಲ್ಲಿ. ಯು ಹ್ಯಾವ್ ಟು ಮೇಂಟೈನ್. ಸೊ
ಏನೇನು ತಗೋಬೇಕು ಅದು ಸುಮಾರು ಸಲ ಹೇಳಿದ್ದೀನಿ. ನಮ್ಮ ವಾಟ್ಸಪ್ಪಲ್ಲಂತೂ ಸುಮಾರು ಜನ ಲೇಡೀಸ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಏನೇನು ಸೀಕ್ರೆಟ್ಸು ಅಂತ, ಇನ್ನರ್ ಏನೇನು ತೊಗೋಬೇಕು ಅಂತ. 45 ಇಯರ್ಸ್ ಆದರೂ ಗ್ಲೋ ಮೇಂಟೈನ್ ಆಗುತ್ತೆ. ಯಾಕಂದರೆ ಕೊಲಾಜನ್ನ ಮೇಂಟೈನ್ ಮಾಡಬೇಕಾದ್ರೆ ನಾವು ಕೊಲಾಜನ್ ಕಮ್ಮಿ ಆದರೆ ನಮಗೆ ಸ್ಕಿನ್ನು ಡಲ್ ಆಗುತ್ತೆ, ಸ್ಯಾಗ್ ಆಗುತ್ತೆ, ರಿಂಕಲ್ಸ್ ಬರುತ್ತೆ. ಓಕೆ ಇವತ್ತಿನ ವಿಡಿಯೋ ಎಲ್ಲ ಮುಗಿಸಿ ಏನಾರು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ?